ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿವ್ಯಾ ಭಟ್ ಅಂತ. ನಾನು ನನ್ನದೇ ಆದ ಹ್ಯಾಪಿ ಹೋಮ್ ಮೇಕರ್ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲನ್ನು ನಡೆಸ್ತಾ ಇದ್ದೀನಿ. ನಾನು ಹುಟ್ಟಿದ್ದು, ಬೆಳೆದಿದ್ದು ಬಿಳಿಗಿ ಅನ್ನುವಂಥ ಒಂದು ಪುಟ್ಟ ಗ್ರಾಮದಲ್ಲಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಗ್ರಾಮಸ್ಥರು ಅಂದರೆ ರೂರಲ್ ಏರಿಯಾದಲ್ಲಿರುವ ಮಕ್ಕಳಿಗೆ ಇಂಗ್ಲೀಷ್ ಕಲಿಯೋದು ಅಂತ ಅಂದರೆ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಈಗಿನ ಕಾಲದಲ್ಲಿ ಇಂಗ್ಲೀಷ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಆ ಕಾಲದಲ್ಲಿ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲದೆ ಇದ್ದರೂ ಇಂಗ್ಲೀಷ್ ಕಲಿಬೇಕು ಅನ್ನುವಂಥದ್ದು ಎಲ್ಲರಿಗೂ ಇತ್ತು. ಅದರದ್ದೇ ಒಂದು ದೊಡ್ಡ ಕಷ್ಟ ಇರುವಂತಹ ಸಬ್ಜೆಕ್ಟ್ ಅಂತ ಅನಿಸ್ತಿತ್ತು ನಮಗೆ. ಆ ಸಮಯದಲ್ಲಿ ನಮ್ಮ ಹೈಸ್ಕೂಲಿಗೆ ಬಂದವರು ವಿನೋದ ಮೇಡಮ್ ಅವರು. ಸೊ ವಿನೋದ ಮೇಡಮ್ ಅವರು ಬಂದಾಗ ಇಂಗ್ಲೀಷನ್ನ ಎಷ್ಟು ಚೆನ್ನಾಗಿ ಕಲಿಸ್ಕೊಡ್ತಿದ್ರು ಅಂತ ಅಂದರೆ ಎಲ್ಲ ಮಕ್ಕಳು ತುಂಬ ಸುಲಭವಾಗಿ ಆ ಒಂದು ಪಾಠಗಳನ್ನು ಕಲಿತಿದ್ವಿ. ಗ್ರಾಮರ್ ಅಂತೂ ತುಂಬ ಅಚ್ಚುಕಟ್ಟಾಗಿ ಹೇಳ್ತಾ ಇದ್ರು, ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ. ಇವಾಗೇನಾದರೂ ನಾವು ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತೀವಿ, ಎಲ್ಲರ ಜೊತೆಗೆ ಇಂಗ್ಲೀಷಲ್ಲಿ ಫ್ಲೂಯೆಂಟಾಗಿ ಮಾತಾಡ್ತೀವಿ ಅಂತ ಅಂದರೆ ಅದಕ್ಕೆ ಕಾರಣ ವಿನೋದ ಮೇಡಮ್ ಅಂತಲೇ ಹೇಳ್ಬೋದು. ಸೊ ಅಷ್ಟು ಚೆನ್ನಾಗಿ ನಮಗೆ ಅವರು ಇಂಗ್ಲೀಷನ್ನು ಹೇಳ್ಕೊಟ್ಟಿದ್ರು. ಇದ್ರ ಜೊತೆಗೆ ಪಾಠ ಒಂದೇ ಕಲಿಸೋದಲ್ಲ, ಪಾಠ ಮಾತ್ರ ಕಲಿಸೋದಲ್ಲದೆ ಅವರು ಆ ಸಮಯದಲ್ಲಿ ಒಂದು 20 ವರ್ಷದ ಹಿಂದೆ ಅಂತಲೇ ಹೇಳ್ಬೋದು, ನಮ್ಮ ಹೈಸ್ಕೂಲ್ ಹೊರಗಡೆ ಧ್ವಜದ ಕಟ್ಟೆಯ ಕೆಳಗೆ ನನಗೆ ಇನ್ನೂ ನೆನಪಿದೆ, ಒಂದು ಚಿಗುರು ಗಿಡಗಳನ್ನು ಬಳಸಿ ಒಂದು ಭಾರತ ನಕಾಶೆಯನ್ನು ಮಾಡಿದರು. ಎಷ್ಟು ಸುಂದರವಾಗಿ ಮಾಡಿದರು ಅಂತ ಅಂದರೆ ನಾವು ಆ ವಯಸ್ಸಿನಲ್ಲಿ ಒಂದು ಅಮೇಝಿಂಗ್ ಆದಂತಹ ಒಂದು ದೃಷ್ಟಿಯಿಂದ ಅದನ್ನು ನೋಡಿದ್ವಿ. ಅಷ್ಟು ಸುಂದರವಾಗಿ ಅಚ್ಚುಕಟ್ಟಾಗಿ ಆ ಒಂದು ಭಾರತ ನಕಾಶ ಮ್ಯಾಪ್ ಬಂದಿತ್ತು ಆ ಒಂದು ಗಿಡಗಳಿಂದ. ಮತ್ತು ಅದರ ಪಾಲನೆ ಪೋಷಣೆ ಮಾಡಿದಂತಹ ರೀತಿ ಇರ್ಬೋದು, ಅದಕ್ಕೆ ರೆಸ್ಪೆಕ್ಟ್ ಕೊಡುವಂಥದ್ದು ಇರ್ಬೋದು, ಅದನ್ನೆಲ್ಲ ನಾವು ನಮ್ಮ ವಿನೋದ ಮೇಡಮ್ ಅವರಿಂದನೇ ಕಲ್ತಿದ್ದು. ಸೊ ನಾವು ಇವಾಗ ಏನಾದರೂ ಗಿಡಗಳನ್ನು ಬೆಳೆಸುವಂಥ ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದೀವಿ ಅಂತ ಅಂದರೆ ಅದಕ್ಕೆ ನಮ್ಮ ಮೇಡಮ್ ಕಾರಣ ಅಂತಲೇ ಹೇಳ್ಬೋದು. ಸೊ ಪಠ್ಯ ಪುಸ್ತಕಗಳನ್ನು ಬಿಟ್ಟು ಗಿಡಗಳ ಮೇಲೆ ಒಂದು ಪ್ರೀತಿನ ಹುಟ್ಟಿಸಿದವರೇ ನಮ್ಮ ವಿನೋದ ಮೇಡಮ್ ಅವರು. ಸೊ ಅವರು ನಮ್ಮ ಬಿಳಿಗಿ ಊರಲ್ಲೇ ನೆಲೆಸಿದ್ರು. ಸೊ ಅವರು ಬಾಳಿ ಬದುಕಿದಂಥ ರೀತಿ ಕೂಡ ತುಂಬ ಇನ್ಸ್ಪಿರೇಷನಲ್. ಯಾಕಂದರೆ ಅವರು ತುಂಬ ಸ್ಟ್ರಾಂಗ್ ವುಮನ್. ನಾವು ನೋಡಿದ ಹಾಗೆ ತುಂಬ ಇಂಡಿಪೆಂಡೆಂಟಾಗಿ ಸ್ಟ್ರಾಂಗ್ ಆಗಿ ನಿಂತವರು. ಅವರನ್ನು ನೋಡಿ ತುಂಬ ಸ್ಟೂಡೆಂಟ್ಸ್ ಇನ್ಸ್ಪೈರ್ ಆಗಿದ್ದಾರೆ, ಅದರಲ್ಲಿ ನಾನು ಕೂಡ ಒಬ್ಬಳು. ಸೊ ಇವತ್ತು ಈ ಒಂದು ನನ್ನ ಸಕ್ಸಸ್ಫುಲ್ ಆದಂತಹ ಯೂಟ್ಯೂಬ್ ಚಾನಲ್ನ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅಂದರೆ ಅದರಲ್ಲಿ ನಮ್ಮ ಟೀಚರ್ಗಳ ಕೈವಾಡ ಅಂತೂ 100% ಆಗಿದೆ. ನಾವು ತುಂಬ ವಿಷಯಗಳನ್ನು ಅವರಿಂದ ಕಲ್ತಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇವಾಗ ಮತ್ತೊಂದು ಒಳ್ಳೆಯ ಸುದ್ದಿಯನ್ನು ಕೇಳ್ಪಟ್ವಿ. ನಮ್ಮ ಒಂದು ಹೈಸ್ಕೂಲ್ ಇವಾಗ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಹೈಸ್ಕೂಲಿಂದು. ಸೊ ಅದಕ್ಕೆ ದೊಡ್ಡ ಕಾರಣ ನಮ್ಮ ವಿನೋದ ಮೇಡಮ್ ಅವರು. ಸೊ ನಮ್ಮ ಒಂದು ಹಳೆ ವಿದ್ಯಾರ್ಥಿಗಳಿರ್ಬೋದು ಅಥವಾ ಗ್ರಾಮಸ್ಥರಿರ್ಬೋದು, ಎಲ್ಲರ ಕಡೆಯಿಂದ ನಿಮಗೆ ಸಪೋರ್ಟ್ ಖಂಡಿತವಾಗಿ ಇದ್ದೇ ಇರುತ್ತೆ ಮೇಡಮ್. ನಮಗೆ ಇಷ್ಟೊಂದು ಕಾಳಜಿ ಮಾಡಿಬಿಟ್ಟು ನೀವು ಸಪೋರ್ಟ್ ಮಾಡಿದ್ದೀರ ಆ ಟೈಮಲ್ಲಿ. ಸೊ ಈ ಟೈಮಲ್ಲಿ ನಿಮಗೆ ಸಪೋರ್ಟ್ ಮಾಡುವುದು ನಿಮ್ಮ ಕರ್ತವ್ಯ ಆಗಿರುತ್ತೆ. ನನ್ನ ಹೆಸರು ತೃಪ್ತಿ. ನಾನು ನೋವೋ ನಾರ್ಡಿಸ್ಕ್ ಅನ್ನೋ ಡೆನ್ಮಾರ್ಕ್ ಬೇಸ್ಡ್ ಕಂಪನಿಲಿ ಬಿಸ್ನೆಸ್ ಅನಲಿಸ್ಟ್ ಆಗಿ ವರ್ಕ್ ಮಾಡ್ತಾ ಇರೋದು. ವಿನೋದ ಮೇಡಮ್ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಆಲ್ಮೋಸ್ಟ್ ಎವ್ರಿ ಡೇ ಆಫೀಸ್ಗೆ ಹೋದಾಗೆಲ್ಲ ಅವ್ರು ನೆನೆಸ್ಕೊಳ್ತೀನಿ. ನನ್ನ ಕಲೀಗ್ಸ್ಗೂ ವಿನೋದ ಮೇಡಮ್ ಅಂದರೆ ಯಾರು ಅಂತ ಗೊತ್ತು. ಅವರು ವಿನೋದ ಮೇಡಮ್ ನೋಡದೇ ಇರ್ಬೋದು, ಆದರೆ ಅವ್ರಿಗೆ ವಿನೋದ ಮೇಡಮ್ ಅಂದರೆ ಯಾರು ಅಂತ ಗೊತ್ತು. ಸೊ ನನಗೆ ಆಫೀಸಲ್ಲಿ ನಾನು ಯಾವಾಗಲೂ ಹೀಗೆ ಕಲೀಗ್ಸ್ ಜೊತೆ ಕ್ಯಾಶುವಲಿ ಮಾತಾಡುವಾಗ, ನಾನು ಕನ್ನಡ ಮೀಡಿಯಮಲ್ಲಿ ಕಲ್ತಿರೋದು, ನನಗೆ ABCD ಅನ್ನೋ ಇಂಗ್ಲೀಷ್ ಸಬ್ಜೆಕ್ಟ್ ಬಂದಿರೋದು 5th ಸ್ಟ್ಯಾಂಡರ್ಡಲ್ಲಿ ಅಂತ ಹೇಳಿದಾಗ ಅವರು, ವಾಟ್ ಡಿಡ್ ಯು ರಿಯಲಿ ಸ್ಟಡಿ ಇನ್ ಕನ್ನಡ ಮೀಡಿಯಂ, ಹೌ ಕಮ್ ಯು ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಸೋ ಫ್ಲೂಯೆಂಟ್ಲಿ ಅಂತ ಕೇಳ್ತಾರೆ. ಸೊ ನಾವು ಇಷ್ಟೆಲ್ಲ ಸ್ಪೆಂಡ್ ಮಾಡಿ ದೊಡ್ಡ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ವಿ, ನೀನು ಏನು ಸ್ಪೆಂಡ್ ಮಾಡಿದೆ, ಫ್ರೀಯಾಗಿ ಕನ್ನಡ ಮೀಡಿಯಮಲ್ಲಿ ಓದ್ಬಿಟ್ಟು ನಮ್ಮ ಜೊತೆ ಇವಾಗ ವರ್ಕ್ ಮಾಡ್ತಾ ಇದೀಯಾ ಅಂತ ನನಗೆ ಕೇಳ್ತಾರೆ. ಇದಕ್ಕೆಲ್ಲ ಕಾರಣ ಇದಕ್ಕೆಲ್ಲ ಕಾರಣ ವಿನೋದ ಮೇಡಮ್ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. 8th 9th 10th 3 ವರ್ಷದಲ್ಲಿ ನಮ್ಗೆ ಎಷ್ಟು ಸ್ಟ್ರಾಂಗ್ ಇಂಗ್ಲಿಷ್ ಬೇಸಿಕ್ಸ್ ಗ್ರಾಮರ್ಸ್ ಹಾಕೊಟ್ಟಿದ್ದಾರೆ ಅಂದರೆ, ಡೈರೆಕ್ಟ್ ಫಸ್ಟ್ PUC ಹೋದಾಗಲೇ ಇಂಗ್ಲೀಷಲ್ಲಿ ಪೇಪರ್ ಬರಿಬೇಕಂದ್ರೆ ನಮಗೆ ಯಾವಾಗಲೂ ಭಯ ಅಂತ ಅನಿಸಿಲ್ಲ. ಇಟ್ಸ್ ಲೈಕ್ ಓಕೆ, ಇಂಗ್ಲೀಷ್ ಒಂದು ಲ್ಯಾಂಗ್ವೇಜ್, ಕನ್ನಡ ಥರನೇ ಒಂದು ಲ್ಯಾಂಗ್ವೇಜ್ ಅಂತ ಅನಿಸಿದೆ. ಬಿಟ್ಟರೆ ಇನ್ನೂ ಒಂಥರ ಹೊಸ ಲ್ಯಾಂಗ್ವೇಜ್, ಹೇಗಪ್ಪ ವರ್ಕ್ ಮಾಡೋದು, ಹೇಗೆ ಇಂಟರ್ವ್ಯೂ ಕೊಡೋದು, ಹೇಗೆ ಎಕ್ಸಾಮ್ಸ್ ಬರೆಯೋದು ಅನ್ನೋ ಟೆನ್ಷನ್ ಯಾವಾಗಲೂ ಆಗಿಲ್ಲ ನನಗೆ. ಇದಕ್ಕೆಲ್ಲ ಕಾರಣ ವಿನೋದ ಮೇಡಮ್. ಆ್ಯಂಡ್ ಒನ್ ಮೋರ್ ಥಿಂಗ್, ನಾವು ಇವಾಗ ಇಂಡಿಯನ್ಸ್ ಜೊತೆ ಇಂಗ್ಲೀಷ್ ಮಾತಾಡೋದಾಯ್ತು. ನಾನು ಇವಾಗ ನನ್ನ ಪ್ರೊಫೆಷನಲ್ ಲೈಫಲ್ಲಿ ಐ ಹ್ಯಾವ್ ಟು ಡೀಲ್ ವಿತ್ ಡಿಫ್ರೆಂಟ್ ಕಂಟ್ರಿ ಪೀಪಲ್. ಸೊ ನನಗೆ ಡಿಫ್ರೆಂಟ್ ಆಕ್ಸೆಂಟ್ಸ್ ಇರುತ್ತೆ. ಸೊ ಹೌ ಡು ಐ ಹ್ಯಾಂಡಲ್, ನನಗೆ ಹೇಗೆ ಅರ್ಥ ಆಗುತ್ತೆ ಆ ಆಕ್ಸೆಂಟ್ಸ್, ನಾನು ಹೇಗೆ ಮಾತಾಡೋದು ಅನ್ನೋ ಟೆನ್ಷನ್ ಕೂಡ ಯಾವಾಗಲೂ ಬಂದಿಲ್ಲ. ಅವ್ರು ಯಾವ ಆಕ್ಸೆಂಟಲ್ಲಿ ಮಾತಾಡಲಿ, ಯಾವ ಥರನೇ ಮಾತಾಡಲಿ ಅರ್ಥ ಆಗಿಬಿಡುತ್ತೆ.
ಇಷ್ಟು ಫ್ಲೂಯೆನ್ಸಿ ಬರ್ಲಿಕ್ಕೆ ಕಾರಣನೇ ವಿನೋದ ಮೇಡಮ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಸಾಲಲ್ಲ. ಡೈಲಿ ಎಷ್ಟು ನೆನೆಸ್ಕೊಂಡ್ರು ಅದು ಕಡಿಮೆನೆ. ನಾವು ಇವತ್ತು ಎಷ್ಟೇ ಅರ್ನ್ ಮಾಡ್ತಾ ಇದ್ರು ಅದು ವಿನೋದ ಮೇಡಮ್ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ರೂಪಾ ಕಾಮತ್ ಅಂತ. ನಾನು ಪ್ರಸ್ತುತ ಟೆಕ್ನಿಕಲ್ ಲೀಡಾಗಿ ಒಂದು ಲೀಡಿಂಗ್ ಫುಡ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸಿದ್ದಾಪುರ ತಾಲೂಕಿನ ಬಿಳಿಗಿ ಸರ್ಕಾರಿ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿನಿ. ನಮ್ಮ ಜೀವನದಲ್ಲಿ ನಾವು ಅನೇಕ ಶಿಕ್ಷಕರನ್ನು ಭೇಟಿಯಾಗ್ತೇವೆ. ಆದರೆ ಕೆಲವರು ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದುಕೊಳ್ತಾರೆ. ಅಂಥ ಶಿಕ್ಷಕರಲ್ಲಿ ನನಗೆ ಮೊದಲಿಗೆ ನೆನಪಾಗುವವರು ನಮ್ಮ ಶಿಕ್ಷಕಿ ವಿನೋದ ಮೇಡಮ್. To us, Vinoda Madam was much more than a teacher. She was a mentor who believed in every student equally. She recognized students' potential, encouraged us to believe in ourselves, and I always admire her simplicity. She is also a writer, and to me, she truly embodies selfless service. When I look back at my high school journey, the first memory that comes to my mind are the debates and speech competitions. They shaped my confidence. Vinoda Madam was the guiding force behind those moments. She helped me choose topics, guided me writing my speeches, and encouraged me to step onto the stage. I also own few. I also had the privilege of serving as a student president, which gave me the opportunity to work closely with her. During those years, I witnessed her dedication as a teacher, but also her genuine concern for every student's growth and well-being. What has stayed with me all these years is her selfless nature. Even today, she continues to inspire us through her work, her values, and her unwavering commitment to society. Opportunity to meet her again after the school. I have remembered her countless times, and over the years I have always spoken about her with her immense respect, pride and gratitude. ನನ್ನ ಅನಿಸಿಕೆಯಲ್ಲಿ ತರಗತಿಯ 4 ಗೋಡೆಗಳಾಚೆ ಚಿಂತಿಸಿ ತಮ್ಮ ವೃತ್ತಿಯ ಮಿತಿಯನ್ನು ಮೀರಿ ಸಮಾಜದ ಒಳಿತಿಗಾಗಿ ಕೆಲಸ ಮಾಡುವ ಶಿಕ್ಷಕರು ಸಮಾಜದ ಅಮೂಲ್ಯ ಸಂಪತ್ತು. ನಮ್ಮ ವಿನೋದ ಮೇಡಮ್ ಅವರು ಅಂತಹ ಅಪರೂಪದ ಶಿಕ್ಷಕರಲ್ಲಿ ಒಬ್ಬರು. Thanks to Madam for her guidance, her kindness, her selflessness and unwavering belief in your students. I wish you good health, happiness and many more years of inspiring lives. Congratulations to you, and this honor is truly well deserved. Thank you.